ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶು ಮೀಡಿಯಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ತಿಂಡಿ ತಿಂದ್ಕೊಂಡು ಬೆಳಗ್ಗೆ ದೋಸೆ ಮಾಡಿದ್ಲು ಅಕ್ಕ. ದೋಸೆನ ತಿಂದ್ಕೊಂಡು ನಿನ್ನೆ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದಿದ್ರು, ಹಂಗಾಗಿ ಎಲ್ಲ ಕವರಲ್ಲೇ ಇತ್ತು. ಹಂಗಾಗಿ ಎಲ್ಲದನ್ನು ಕೂಡ ಫ್ರೂಟ್ಸೆಲ್ಲನೂ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಕವರಲ್ಲೇ ಇಟ್ಕೊಂಡ್ರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ತಂದ ತಕ್ಷಣ ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ಹೋಗಬಾರ್ದು. ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಹಣ್ಣಿನ ಟೇಸ್ಟು ಕೂಡ ಓಡೋಗುತ್ತೆ ಮತ್ತು ಕೋಲ್ಡಾಗಿರುತ್ತೆ, ಮಕ್ಳಿಗೂ ಕೂಡ ತಿನ್ಸೋದಕ್ಕೆ ಹೋಗಬಾರ್ದು. ಹಾಗಾಗಿ ಈ ರೀತಿಯಾಗಿ ಒಂದು ದೊಡ್ಡ ಬುಟ್ಟಿನೋ ಅಥವಾ ಪ್ಲೇಟು ನಿಮ್ಮ ಮನೇಲಿ ಏನಿರುತ್ತೆ ಅಂಥದ್ರಲ್ಲಿ ದೊಡ್ಡದರಲ್ಲಿ ಒಂದ್ರ ಮೇಲೆ ಒಂದು ಹಣ್ಣು ಒತ್ತದೇ ಇರೋ ರೀತಿಯಾಗಿ ಒಂದು ದೊಡ್ಡದು ಬುಟ್ಟಿ ಥರ ಅಥವಾ ಪ್ಲೇಟಲ್ಲಿ ನಾವು ಇಟ್ಕೊಂಡ್ರೆ ಹಣ್ಣುಗಳು ಕೆಡೋದಿಲ್ಲ. ಒಂದು ವಾರ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಇನ್ನು ಕಲ್ಲಂಗಡಿ ಹಣ್ಣು ತಿಂತೀವಿ ಅಂತ ಹೇಳಿದ್ರು, ಹಾಗಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದೀವಿ. ಇನ್ನು ಈಗ ಬೇಸಿಗೆ ಅಂತೂ ಇವಾಗಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಸಿಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ, ಬಿಸಿಲಿದೆ ಸಿಕ್ಕಾಪಟ್ಟೆ. ಮೈಸೂರಲ್ಲಂತೂ ಹೆವಿ ಬಿಸಿಲು ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ಟೈಮಲ್ಲಿ ನಾವು ನೀರಿನಂಶ ಇರುವಂತಹ ಫ್ರೂಟ್ಸ್ಗಳನ್ನ ಹೆಚ್ಚಾಗಿ ತಿಂದರೆ ನಮ್ಮ ಬಾಯಾರಿಕೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ನೀರಿನ ಅಂಶನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಕೂಡ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳಂತೂ ಆಲ್ಮೋಸ್ಟ್ ಹೆಚ್ಚಾಗಿ ನೀರು ಕುಡಿಯೋದು ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವಕ್ಕೆ ಕೇಳಿದಾಗ ಈ ಹಣ್ಣುಗಳಲ್ಲಿ ಜ್ಯೂಸ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಹಣ್ಣಾದರೂ ಕೂಡ ಕಟ್ ಮಾಡ್ಕೊಬಹುದು. ಹಾಗಾಗಿ ಅವಕ್ಕೆ ಸಂಜೆ ಜ್ಯೂಸ್ ಮಾಡ್ಕೊಳ್ಳೋಣ ಕಿತ್ತಳೆ ಹಣ್ಣಿಂದ ಅಂತ ಹೇಳ್ಬಿಟ್ಟು ಇವಾಗ ಹಾಗೆ ವಾಟ್ರ್ ಮೆಲನ್ ತಿಂತೀವಿ ಅಂತ ಹೇಳಿದ್ರು. ಹಾಗಾಗಿ ವಾಟ್ರ್ ಮೆಲನ್ನ ಕಟ್ ಮಾಡಿ ಕೊಟ್ಟಿದ್ದೀವಿ, ತಿಂತಾಯಿದ್ದಾರೆ. ಇನ್ನು ಸೌತೆಕಾಯಿ ಕೂಡ ನೀರಿನಂಶ ಹೆಚ್ಚಾಗಿರುತ್ತೆ. ಕಿತ್ತಳೆ ಹಣ್ಣಲ್ಲೂ ಕೂಡ ವಾಟರ್ ಮೆಲನಲ್ಲೂ ಕೂಡ ನೀರಿನಂಶ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳಿಗೆಲ್ಲದಕ್ಕೂ ಕೂಡ ಹಣ್ಣುಗಳನ್ನ ಕೊಟ್ಟು ಅವೆಲ್ಲ ಆಟ ಆಡ್ತಾ ಇದ್ದಾವೆ. ಇವಾಗ ನಾವು ಹಣ್ಣು ತಿಂತಾ ಇದ್ದೀವಿ. ಹಣ್ಣು ತಿಂತಾ ಇದ್ದೀವಿ ಇವಾಗ. ಸೊ ಇವಾಗ ಮಧ್ಯಾಹ್ನಕ್ಕೆ ಇವತ್ತು ಭಾನುವಾರ ಅಲ್ವಾ, ಸೊ ಹಾಗಾಗಿ ಏನು ಮಾಡ್ತಿದ್ದೀವಿ ಭಾನುವಾರಕ್ಕೆ ಸ್ಪೆಷಲ್ ಅಂತ ಸ್ಪೆಷಲ್ ಮೈಸೂರು ಸ್ಟೈಲು ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ಮೈಸೂರು ಸ್ಟೈಲು ಮಟನ್ ಸಾಂಬಾರು ನೋಡೋಣ ಹೆಂಗಿರುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಮಟನ್ ಸಾಂಬಾರು ಇವರು ಮಾಡ್ತಾರೆ ಅಂತ ಹೇಳಿ. ಇನ್ನು ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದು ಅಕ್ಕ ಮೈಸೂರು ಸ್ಟೈಲು ಮಟನ್ ಸಾಂಬಾರು ಮಾಡ್ತೀನಿ ಇವತ್ತು ಈ ಕಡೆ ಸೈಡಿಂದು ಅಂತ ಹೇಳಿದ್ರು. ಸರಿ ಆಯಿತು, ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ. ಸರಿ ಆಯಿತು ಮಾಡ್ಕೊ ಅಂತ ಹೇಳಿದ್ಲು. ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ತಾ ಇದ್ದೆ. ಬೆಳ್ಳುಳ್ಳಿ ಆಲ್ಮೋಸ್ಟ್ ಒಂದು ಕೂಡ ಚೆನ್ನಾಗೇ ಇರಲಿಲ್ಲ, ಎಲ್ಲದೂ ಕೂಡ ಏನು ಬೆಂಡದಾದ್ರೆ ಆಗಿಬಿಟ್ಟಿತ್ತು. ಏಕೆಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಏಕೆಂದರೆ ಹಸಿ ಬೆಳ್ಳುಳ್ಳಿನ ತಂದಾಗ ಆಲ್ಮೋಸ್ಟ್ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಬೆಳ್ಳುಳ್ಳಿ ಚೆನ್ನಾಗಿ ಇರುತ್ತೆ, ಸ್ಟೋರ್ ಮಾಡಿ ಇಟ್ಕೊಬೋದು. ಹಾಗೆಯೇ ಇಟ್ಕೊಂಡ್ರೆ ಏನಂತ ಅಂದರೆ ಜೊಳ್ಳು ಥರ ಆಗೋಗ್ಬಿಡುತ್ತೆ ಬೆಳ್ಳುಳ್ಳಿ. ಹಾಗಾಗಿ ಒಂದು ಬೆಳ್ಳುಳ್ಳಿನೂ ಕೂಡ ಚೆನ್ನಾಗೇ ಇರಲಿಲ್ಲ. ಸೊ ಹಾಗಾಗಿ ಇರೋದ್ರಲ್ಲೇ ನೀಟಾಗಿ ಎಲ್ಲದನ್ನು ಬಿಡಿಸಿ ಕೊಡ್ತಾಯಿದ್ದೆ. ನಾನು ಬೆಳ್ಳುಳ್ಳಿ ಸಿಪ್ಪೆ ಏನು ಬಿಡ್ಸೋಕ್ಕೋಗಲ್ಲ, ಸಿಪ್ಪೆ ಸಮೇತನೇ ಹಾಕಿದರೆ ಟೇಸ್ಟ್ ಜಾಸ್ತಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು ಇದಿಷ್ಟನ್ನು ಕೂಡ ಒಗ್ಗರಣೆಗೆ ಅಂತ ರುಬ್ಬಿಸಿ ಹಾಕ್ಕೊತಾ ಇರೋವಂಥದ್ದು. ಬೇಕಂದರೆ ಸ್ವಲ್ಪ ಪುದೀನೂ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು, ಜಾಸ್ತಿ ನೀರೇನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿಸ್ಕೊತಾ ಇದ್ದಾಳೆ. ನೀರು ಹಾಕಂಗೇನಿಲ್ಲ, ಹಾಗೆ ರುಬ್ಬಿಸ್ಕೊಳ್ತಿದ್ದಲ್ವ. ನೀರು ಸ್ವಲ್ಪ ಇಲ್ಲಿ 1.5 kg ಮಟನ್ಗೆ ಮಸಾಲೆ ಇವಾಗ ಮಾಡ್ತಾ ಇರೋವಂಥದ್ದು. ನೀಟಾಗಿ ಒಂದು 3ರಿಂದ 4 ಸಲನಾದರೂ ನೀಟಾಗಿ ವಾಶ್ ಮಾಡ್ಕೊಬೇಕು. ಆದಷ್ಟು ಹೆಚ್ಚಾಗಿ ಚರ್ಬಿನೇ ಇತ್ತು. ಮಟನು ಕೂಡ ತುಂಬಾ ಚೆನ್ನಾಗಿತ್ತು. ಚರ್ಬಿ ಇರೋ ಕಾರಣದಿಂದ ಸ್ವಲ್ಪ ನಾವು ಎಣ್ಣೆನ ಕಡಿಮೆನೇ ಹಾಕ್ಕೊಬೇಕು. ಇಲ್ಲಾಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ರಂದರೆ ಕೆಲವರು ಎಣ್ಣೆ ತುಂಬ ಇಷ್ಟಪಡ್ತಾರೆ, ಕೆಲವರು ಎಣ್ಣೆ ಇಷ್ಟಪಡೋದಿಲ್ಲ. ಸೊ ನಾವು ಒಗ್ಗರಣೆಗೆ ಇಷ್ಟ ತಕ್ಕಂಗೆ ನಾವು ಹಾಕ್ಕೊಬೋದು, ಏರುಪೇರಾಗಿ ಹಾಕ್ಕೊಬೋದು. ಇನ್ನು ಚರ್ಬಿಲೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಬೋದು, ಒಳ್ಳೆಯದು. ಇವಾಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದಾರೆ ಅಮ್ಮ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದಾರೆ ಬಿಸಿಯಾಗಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಇನ್ನು ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಗಳು ಇಬ್ಬರೂ ಕೂಡ ಹಣ್ಣು ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಆಗಲೇ 1 ಗಂಟೆ ಆಗಿತ್ತು. ಇನ್ನು ನಾನ್ ವೆಜ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಊಟ ಟೈಮ್ ಎಲ್ಲದನ್ನು ಕೂಡ. ಹಾಗಾಗಿ ಏನಾದರೂ ಮಕ್ಕಳ ಜೊತೆ ಇದ್ರೇ ಒಬ್ಬರು ಏನಾದ್ರು ತಿನ್ನಬೇಕು ಅಂದರೆ ಇನ್ನೊಬ್ಬರು ಕೂಡ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಇನ್ನು ನನ್ನ ಮಗಳು ಒಬ್ಬಳಿಗೆ ಸಿಂಗಲಾಗಿ ನಾನು ಏನಾದ್ರು ಕಟ್ ಮಾಡಿಕೊಟ್ರೆ ನೀನೇ ತಿನ್ನಿಸು ಅಂತ ಹಠ ಮಾಡ್ತಾಳೆ. ಅದೇ ಮಕ್ಕಳು ಏನಾದ್ರು ಜೊತೆಗಿದ್ದರೆ ಅವಳೇ ತೊಗೊಂಡು ತಿನ್ಕೊಂಡ್ಳು ಹಣ್ಣೆಲ್ಲದನ್ನು. ಅದಕ್ಕೆ ಯಾವತ್ತೂ ಅಷ್ಟೇ ಮಕ್ಕಳ ಜೊತೆಗೆ ಮಕ್ಕಳನ್ನ ಬಿಟ್ಟರೆ ಅವು ಎಲ್ಲದನ್ನು ಕಲ್ತ್ಕೋತವೆ ಅನ್ನೋದು ನಿಜ ಮಾತ್ರ. ಸೊ ಹಾಗಾಗಿ ಅವರಿಬ್ಬರಿಗೆ ಹಣ್ಣು ಕಟ್ ಮಾಡ್ತಾಯಿದ್ದೆ. ಇನ್ನು ಅಮ್ಮ
ಇಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ. ನಾವು ನಾನಾಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಾವು ಎಲ್ಲಾದರೂ ಅಷ್ಟೇ ಎಣ್ಣೆನ ತುಂಬ ಅಂದರೆ ತುಂಬಾ ಕಡಿಮೆನೇ ಯೂಸ್ ಮಾಡೋ ಅಂಥದ್ದು. ನಾವು ಹೆಚ್ಚು ಎಣ್ಣೆ ತಿನ್ನೋದಿಲ್ಲ. ಸೊ ಹಂಗಾಗಿ ಆದಷ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕಿರೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಈ ಪೇಸ್ಟ್ ಎಲ್ಲದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ ನಾನು ರುಬ್ಬಿಸಿ ಇರುವಂಥದ್ದು. ಇದಕ್ಕೆ ಸ್ವಲ್ಪ ನೀರಷ್ಟೇ ನಾನು ಸೇರಿಸ್ಕೊಂಡಿರೋ ಅಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದು, ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಅದೆಲ್ಲ ಫ್ರೈ ಹಸಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಇದಕ್ಕೆ ಮಟನ್ನ ಸೇರಿಸ್ಕೊಬೇಕು. ಮಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಸ್ರಿಗೇನೆ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಈಗ ನನ್ನ ಮಗಳಿಗೆ ಕಲ್ಲಂಗಡಿ ಹಣ್ಣು, ಆಗ ನಮ್ಮ ಅಕ್ಕನ ಮಗಳಿಗೆ ಕಿತ್ತಳೆ ಹಣ್ಣು ಇಷ್ಟಪಡ್ತಿತ್ತು. ಹಾಗಾಗಿ ಅವರಿಬ್ರಿಗೂ ಕೂಡ ಅಲ್ಲಿ ಆಟ ಆಡ್ಕೊಂಡು ಕೂತಿದ್ರು ಇಬ್ರೂ, ಫೋನ್ ನೋಡಿಕೊಂಡು ಗೊಂಬೆ ಏನೇನೋ ಆಟ ಆಡ್ಕೊಂಡು. ನನ್ನ ಮಗಳು ಹೆಚ್ಚಾಗಿ ಆಟ ಆಡೋದು ಅದೆಲ್ಲದೂ ಕೂಡ ಕಡಿಮೆ. ಏಕೆಂದರೆ ನಮ್ಮ ಮನೇಲಿ ನಮ್ಮ ಜೊತೆಗೇ ಆಟ ಆಡೋದು, ಮಕ್ಕಳ ಜೊತೆ ಆಟ ಆಡೋದು ಅವಳು ತುಂಬ ಕಡಿಮೆ. ಹಾಗಾಗಿ ಅವ್ರ ಮಕ್ಕಳ ಜೊತೆ ಆಟ ಆಡಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನಾನು. ಇಲ್ಲಾದರೂ ಬಂದಾಗಲಾದರೂ ಸ್ವಲ್ಪ ಎಲ್ಲರ ಜೊತೆನೂ ಕೂಡ ಆಟ ಆಡಲಿ ಅಂತ ಹೇಳ್ಬಿಟ್ಟು ಹಂಗೆ ಅವಳ ಜೊತೆನೇ ಸೇರಿಕೊಂಡು ವಾಟ್ರ್ ಮೆಲನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ನಾನು ಕಟ್ ಮಾಡಿ ಕೊಟ್ಟಿದ್ದಷ್ಟು ತುಂಬ ಖುಷಿ ಆಯಿತು. ಯಾವಾಗಲೂ ನಾನೇ ಕೂರಿಸ್ಕೊಂಡು ತಿನ್ನಿಸ್ಬೇಕು. ಈಗ ಅವಳ ಜೊತೆ ಅಕ್ಕನ ಮಗಳ ಜೊತೆ ಸೇರಿಕೊಂಡು ಅವಳು ತಿಂದಿದ್ದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಇವಾಗ ಇದಕ್ಕೆ ಒಂದು 2 ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದು ಬಾಡಲಿ ಅಂತಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಬಿಟ್ಟಿರೋವಂಥದ್ದು. ಇವಾಗ ಇದಕ್ಕೆ ಸಾಂಬಾರಿಗೆ ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲಿನ ಇಟ್ಕೊಂಡಿರೋದು. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಕ್ಕೆ ಮತ್ತು ಲವಂಗನ ಎರಡೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾಳೆ ಅಕ್ಕ. ಹಾಗೆ 2 ಈರುಳ್ಳಿ ಅಂತ ಅನಿಸುತ್ತೆ, ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೊತಾ ಇದ್ದಾಳೆ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಒಂದು ಮರಾಠಿ ಮಗು ಮತ್ತು ಒಂದು ಸ್ಟಾರು ಇದನ್ನು ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದಾಳೆ. ಈಗ ಮಟನ್ನು ಕೂಡ ಚೆನ್ನಾಗಿ ಬಾಡಿದೆ. ನಾವು ಯಾವಾಗಲೂ ಅಷ್ಟೇ ಮಟನ್ನ ಒಗ್ಗರಣೆಗೆ ಹಾಕಿದ ತಕ್ಷಣ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಚೆನ್ನಾಗಿ ಮಟನ್ನ ಬಾಡಿಸ್ಕೊಂಡಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೋ ಅಂಥದ್ದು. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರಿಗೆ ಬರಬೇಕು. ಅದು ಕಾಯಿ ಖಾರದ ಪುಡಿ, ಖಾರದ ಪುಡಿ ಸಪ್ರೇಟು ಹುಡ್ಕೊಂಡು ಎಷ್ಟು ಹೋಗಬೇಕು. ಆಮೇಲೆ ಖಾರದ ಪುಡಿನ ಸಪ್ರೇಟ್ ಇವಾಗ ಈರುಳ್ಳಿ ನೋಡಿ ಬ್ರೌನ್ ಕಲರ್ ಬಂದಿದೆ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಕಾಯಿನ ಹಾಕ್ಕೊತಾ ಇದ್ದಾಳೆ ಅಕ್ಕ. ಕಾಯಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಫಿಶ್ ಸಾಂಬಾರಿಗೆಲ್ಲದು ಕೂಡ ನಾವು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಫಿಶ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೂ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಫಿಶ್ ಮಾಡುವಾಗ ಎಲ್ಲದನ್ನೂ ಅಷ್ಟೇ ಖಾರದ ಪುಡಿ, ಸಾಂಬಾರು ಪುಡಿ, ಈರುಳ್ಳಿ, ತೆಂಗಿನಕಾಯಿ ಇದೆಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕೊಳ್ಳೋ ಅಂಥದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೇನೆ ಖಾರದ ಪುಡಿ, ಸಾಂಬಾರು ಪುಡಿ 2 ಮಿಕ್ಸ್ ಇರುವಂಥ ಪೌಡ್ರನ್ನ ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಎಷ್ಟು ಅನುಗುಣವಾಗಿ ನಾವು ಹಾಕ್ಕೊಂಡಿರೋ ಅಂಥದ್ದು. ಇದನ್ನು ಅಷ್ಟೇ ಈ ಕಾಯಿ ಜೊತೆನೇ ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ರೆ ಘಾಟ್ ಆಗೋಲ್ಲ. ಇಲ್ಲ ಸಿಂಗಲ್ಲಾಗಿ ಖಾರದ ಪುಡಿ, ಸಾಂಬಾರು ಪುಡಿ ಹುರ್ಕೊತೀವಿ ಅಂದರೆ ಸ್ವಲ್ಪ ಘಾಟ್ ಆಗುತ್ತೆ. ಇವಾಗ ಎಲ್ಲದನ್ನು ಹುರಿದಿರೋಂಥ ಮಸಾಲೆ ಎಲ್ಲದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ರುಬ್ಬಿಸಿ ಮಟನ್ಗೆ ಬೆಂದಾದಮೇಲೆ ಹಾಕಿರುವಂಥದ್ದು. ಚೆನ್ನಾಗಿ ಈಗ ಖಾರ ಹಾಕಿದ್ಮೇಲೆ ಕುದಿಸಿ ಇದಕ್ಕೆ ಮಟನ್ ಬೇಯುವಾಗಲೂ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಲ್ವ. ಇವಾಗ ಸಾಂಬಾರಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಸೂಪರಾಗಿತ್ತು ಮಾತ್ರ ಸಾಂಬಾರು. ಮುದ್ದೆ ಮಾಡಿತ್ತು ಅಮ್ಮ. ಸೊ ಮಧ್ಯಾಹ್ನ ಮುದ್ದೆ, ಅನ್ನ ಎಲ್ಲ ಊಟ ಮಾಡಿ ಇನ್ನು ಸಂಜೆ ಸ್ವಲ್ಪ ಬಟ್ಟೆ ಇತ್ತು, ಹಾಗಾಗಿ ಅಮ್ಮ ವಾಶ್ ಮಾಡ್ತಾಯಿದ್ರು. ಇಲ್ಲಿ 3 ಜನನೂ ಕೂತ್ಕೊಂಡು ಗಲಾಟೆ ಅಂದರೆ ಗಲಾಟೆ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಕೂತ್ಕೊಂಡು ನೋಡ್ಕೊತಾ ಇದ್ದೆ. ಅವ್ರು ಗಲಾಟೆ ಎಲ್ಲಿ ಹೊಡೆದಾಡ್ತಾರೋ ಕಿತ್ತಾಡ್ಕೋತಾರೋ ಅಂತ ಹೇಳ್ಬಿಟ್ಟು 1-2-3 ಮಕ್ಳು ಈ ಥರ ಸೇರಿಬಿಟ್ರಂತೂ 2-3 ಮಕ್ಳು ಸೇರಿಬಿಟ್ರಂತೂ ಗಲಾಟೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ಬಟ್ಟೆ ಎಲ್ಲ ತೊಳೆದು ಒಣಗಾಕಿದ್ದಾರೆ. ಆಗಲೇ 6 ಗಂಟೆ ಆಗಿತ್ತು. ಇನ್ನು ಒಳಗಡೆ ಬಂದಾದಮೇಲೆ ನಾವಕ್ಕೂ ಏನಾದ್ರು ತಿನ್ನೋಕ್ಕೆ ಬೇಕಲ್ವ, ಹಾಗಾಗಿ ಜ್ಯೂಸ್ ಮಾಡ್ಕೋತೀನಿ ಕಿತ್ತಳೆ ಹಣ್ಣಿಂದ ಅಂತ ಹೇಳಿದ್ಲು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಿತ್ತಳೆ ಹಣ್ಣು ಎಲ್ಲರೂ ಕೂಡ ಬಿಡಿಸ್ತಾ ಕೂತಿದ್ದಾರೆ. ನನ್ನ ಮಗಳು ಯಾವತ್ತೂ ಕಿತ್ತಳೆ ಹಣ್ಣಿನ ಜ್ಯೂಸ್ ನಾನು ಮಾಡಿಕೊಟ್ಟಾಗ ಕುಡಿತಾ ಇರಲಿಲ್ಲ. ಇಲ್ಲಿ 2 ಲೋಟ ನನಗೆ ದೊಡ್ಡಮ್ಮ ಇನ್ನೊಂದು ಲೋಟ ಬೇಕು ಅಂತ ಕುಡಿತು. ನಾವು ಮನೇಲಿ ಏನೇ ಮಾಡಿಕೊಟ್ರು ಕುಡಿಯೋದಿಲ್ಲ ಒಂದೊಂದ್ಸಲಿ. ಇಲ್ಲಿ ಕುಡ್ದಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ.
ಇನ್ನು ಟೈಮ್ ಆಗಿತ್ತು ಆಗಲೇ ಒಂದು 7 ಗಂಟೆ. ಸೊ ಇವತ್ತಿಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್